ವಿಶಾಲು, ವಿಶಾಲು, ಇದೇನೇ ಇದು? ದಂತದ ಗೊಂಬೆ ಥರ ತಯಾರಾಗಿ ಎಲ್ಲೋ ಹೊರಟಿದ್ಯಾ? ಏನು ಸಮಾಚಾರ? ಅಯ್ಯೋ ದೇವ್ರೆ, ಈ ಕೀಟ್ಲೆ ಮಾಡೋದನ್ನ ಇನ್ನು ಎಷ್ಟು ವರ್ಷ ಆದ್ಮೇಲೆ ಬಿಡ್ತಿರೋ ಏನೋ ನೀವು. ಏನ್ರಿ ನೀವು ಯಾವಾಗಲೂ ಒಳ್ಳೆ ಚಿಕ್ಕ ಹುಡುಗರ ಥರ. ನೋಡು ವಿಶಾಲು, ವಯಸ್ಸಿಷ್ಟೇ ಆದರೂ ಮನಸ್ಸಿಂದ ಚಿಕ್ಕವರಾಗಿರ್ಬೇಕು ಅಂತ ನನಗೆ ನಮ್ಮ ತಾತ ಹೇಳ್ಕೊಟ್ಟಿದ್ದಾರೆ. ಅದಿರಲಿ, ಎಲ್ಲೋ ತಯಾರಾಗಿದ್ದಲ್ಲ, ಎಲ್ಲಿಗೆ ಹೊರಟೆ ಅಂತ ಕೇಳಿದೆ. ಎಲ್ಲಾದ್ರೂ ಹೊರಟಿರೋರ್ನ ಎಲ್ಲಿಗೆ ಹೊರಟಿದ್ಯಾ ಅಂತ ಕೇಳ್ತಾರಾ? ಅದನ್ನ ನಾನು 100 ಸಲ ಹೇಳಿದ್ದೀನಿ. ಎಲ್ಲಾದ್ರೂ ಹೊರಟಾಗ ಎಲ್ಲಿಗೆ, ಏನು, ಯಾಕೆ ಅಂತ ಕೇಳಬೇಡಿ ಅಂತ. ಮತ್ತದೇ ಕೆಲಸ ಮಾಡ್ತಿರಲ್ಲ. ಅಯ್ಯೋ ರಾಮ, ಇವಳ್ದೊಳ್ಳೆ ಕತೆ ಆಯ್ತಪ್ಪ. ಅಲ್ಲ, ಹಿಂಗೆ ಹೋಗ್ತೀನಿ ಅಂತ ನೀನು ಮುಂಚೆನೆ ಬಂದು ಹೇಳಿ ಆಮೇಲೆ ತಯಾರಾದ್ರೆ, ನೀನು ತಯಾರಾದ್ಮೇಲೆ ನಾನು ಕೇಳೋ ಕರ್ಮ ತಪ್ಪುತ್ತಪ್ಪ. ಅದು ಬಿಟ್ಬಿಟ್ಟು ಹಿಂಗೆ ತಯಾರಾಗಿ ಬಂದು ಮುಂದೆ ನಿಂತ್ಕೊಂಡು ಎಲ್ಲಿಗೆ ಅಂತ ಕೇಳಿದ್ರೆ ಹಿಂಗೆ ಕೂಗಾಡಿದ್ರೆ ಏನೇ ಮಾಡಲಿ ನಾನು? ಅಯ್ಯೋ, ನಿಮ್ಮ ಹತ್ರ ಮಾತಿಗೆ ಸಿಗಾಕೊಂಡ್ರೆ ಮುಗಿದು ಹೋಯ್ತು. ಅದೇನಿಲ್ಲ, ಪಕ್ಕದ ಮನೇಲಿ ಪಾರ್ವತಮ್ಮನವ್ರು ಇದ್ದಾರಲ್ಲ, ಅವ್ರ ಮಗಳನ್ನೇನೋ ಇವತ್ತು ನೋಡಕ್ ಬರ್ತಿದ್ದಾರಂತೆ. ಅದಕ್ಕೆ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಕರೆದಿದ್ರು. ಅದಕ್ಕೆ ಹೋಗಿ ಬರೋಣ ಅಂತ ತಯಾರಾಗಿದ್ದೆ. ಆ ವಿಷಯನೇ ನಿಮ್ಮ ಹತ್ರ ಹೇಳೋಣ ಅಂತ ಬಂದ್ರೆ ಇಷ್ಟೆಲ್ಲ ಕತೆ ಮಾಡ್ಬಿಟ್ರಪ್ಪ ನೀವು. ಅದ್ ಸರಿ, ಪಾರ್ವತಮ್ಮನವ್ರ ಮಗಳನ್ನ ನೋಡಕ್ ಬರ್ತಿದಾರಾ ಅಥವಾ ನಿನ್ನನ್ನು ನೋಡಕ್ ಬರ್ತಿದಾರಾ ಹುಡುಗನ ಕಡೆಯವರು? ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ಅವ್ರ ಮಗಳನ್ನ ನೋಡಕ್ಕೆ ಬರ್ತಿರೋದು. ನನಗೇನು ಹುಡುಗಿ ವಯಸ್ಸಾಗಿದೆ ಹುಡುಗಿನ ನೋಡಕ್ ಬರಕ್ಕೆ? ಆಗ್ಲೇ ಮದುವೆ ಆಯ್ತು, ಮಕ್ಕಳಾಯ್ತು, ಮೊಮ್ಮಕ್ಕಳಾಗೋ ವಯಸ್ಸಾಯ್ತು. ಒಳ್ಳೆ ತಮಾಷೆ ಬಿಡಲ್ಲಪ್ಪ ನೀವು. ಮತ್ತಿನ್ನೇನೆ, ನೀನೇ ಹುಡುಗಿ ತರ ತಯಾರಾಗಿ ಹೋಗ್ತಿದ್ಯಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ಅಲ್ಲ ರೀ, ಈ ಊರಿನ ಗೌಡ್ರು ಹೆಂಡ್ತಿ ನಾನು. ಹೇಗಂದ್ರಾಗೆ ಹೋಗಕ್ಕಾಗತ್ತಾ? ಏನೋ ಒಂದು ಹೊಸ ಸೀರೆ ಉಟ್ಕೊಂಡು ಒಂದು ಸ್ವಲ್ಪ ತಯಾರಾಗಿ ಹೊರಟ್ನಪ್ಪ. ಎಷ್ಟು ಮಾತಾಡ್ತೀರಪ್ಪ ನೀವು. ಅದು ಸರಿ ಬಿಡು. ಸರಿ, ನಿನಗೆ ಲೇಟ್ ಆಗುತ್ತೇನೋ, ನೀನು ಹೊರಡು. ನನಗೆ ಅಲ್ಲಿ ಪಂಚಾಯತಿ ಹತ್ರ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರಬೇಕು. ಅಂದ ಹಾಗೆ ಮಕ್ಕಳೆಲ್ಲ ಎಲ್ಲೋದ್ರು? ನಾವಿಬ್ಬರೇ ಹೀಗೆ ಒಟ್ವಟ ಅಂತ ಮಾತಾಡ್ತಿದ್ದೀವಿ. ಏನು ಎತ್ತ ಅಂತ ನಿಮಗೆ ಸ್ವಲ್ಪ ಗೊಂದಲ ಆಗ್ತಾ ಇರ್ಬೇಕಲ್ವಾ? 1-2 ನಿಮಿಷ ಆ ಗೊಂದಲ ಎಲ್ಲ ಈಗ ದೂರ ಮಾಡ್ತೀವಿ. ಹೌದೌದು, ನಾನು ನೋಡಿದ್ರೆ ಅವಳ ಜೊತೆ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ನಿಂತ್ಕೊಂಡೆ. ನಿಮಗೆ ಏನಿದು ಅಂತ ಆಶ್ಚರ್ಯ ಆಗಿರ್ಬೇಕಲ್ಲ. ಇರಿ, ಎಲ್ಲ ವಿಷಯ ತಿಳಿಸ್ತೀನಿ ಇರಿ. ಅಂದಹಾಗೆ ವಿಶಾಲು, ಹೋಗು, ಎಲ್ಲ ಮಕ್ಕಳನ್ನ ಕರಿ. ಇವ್ರಿಗೆಲ್ಲ ಸ್ವಲ್ಪ ಪರಿಚಯ ಮಾಡಿಸ್ಬಿಡೋಣ ಪಾಪ. ಇಲ್ದಿದ್ರೆ ನಮ್ಮ ಕಥೆಯಲ್ಲಿ ಅವ್ರು ಯಾರ್ಯಾರು ಏನೇನು ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಹೌದೌದು, ಇರಿ ಅಂದ್ರೆ ಈಗ ಕರಿತೀನಿ ರೀ. ಒಳ್ಳೆ ಆನೆ ಮರಿತರ ಆ ಬಾಗ್ಲಿಗೆ ಅಡ್ಲಾಗಿ ನಿಂತ್ಕೊಂಡು ಮಕ್ಕಳನ್ನ ಕರೆದ್ರೆ ಅವ್ರು ಹೆಂಗಿದ್ದ ಬರ್ಬೇಕು ಹೇಳು? ಇಲ್ಲಿ ಬಾ, ನೀನು ನನ್ನ ಪಕ್ಕ ಬಂದು ನಿಂತ್ಕೊಂಡು ಕರಿಬಾ. ಏನೋ ಒಂಚೂರು ದಪ್ಪ ಇದ್ದೀನಪ್ಪ, ಅದನ್ನೇನು ದೊಡ್ಡ ಯಾವಾಗಲೂ ಆಡಿಸ್ಕೊತಿರ್ತಾರೆ. ಬಂದೇ ಇರಿ. ನೋಡಿಪ್ಪ, ನನ್ನ ಹೆಂಡತಿ ಈಗ ಒಬ್ಬೊಬ್ಬರನ್ನೇ ಕರೀತಾಳೆ. ನೀವೀಗ ಪಾತ್ರದ ಪರಿಚಯಗಳು ಮಾಡ್ಕೊಂಬಿಡಿ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಕಥೆನಲ್ಲಿ ಅವ್ರದ್ದೆಲ್ಲ ಏನೇನು ಪಾತ್ರ ಇದೆ ಅಂತಂದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೌದೌದು, ಈಗ ನೋಡಿ, ನನಗೆ 3 ಜನ ಮಕ್ಕಳು. ನಮಗೆ ಅನ್ನೇ ವಿಶಾಲು. ಅಯ್ಯೋ, ಇವ್ರ ಕಾಟ ಆಗಲ್ಲಪ್ಪ. ಹೌದು, ನಮಗೆ 3 ಜನ ಮಕ್ಕಳು. 2 ಗಂಡು ಮಕ್ಕಳು, 1 ಹೆಣ್ಮಗಳು. ಸರಿ, ಈಗ ಒಬ್ಬೊಬ್ಬರನ್ನೇ ಕರಿತೀನಿ ನೋಡಿ. ರಾಜಾ, ರಾಜಾ. ಇವನೇ ನೋಡಿಪ್ಪ ನನ್ನ ದೊಡ್ಡ ಮಗ. ರಾಜಾ ಅಂತ ಹೆಸರು. ಹೆಸರಿಗೆ ತಕ್ಕನಾಗೆ ರಾಜ್ಕುಮಾರನ ಕಳೆ ಇದೆ ಅವನ ಮುಖದಲ್ಲಿ. ಹೌದೌದು, ತಂದೆ ರಾಜ ಆದ್ಮೇಲೆ ಮಗ ರಾಜ್ಕುಮಾರನೇ ಆಗಿರ್ಬೇಕಲ್ಲ. ಅಯ್ಯೋ, ಇವರೊಳ್ಳೆ. ನನ್ನ ಮಗನ ಕರೆದಿದ ತಕ್ಷಣ ಹಿಂದೆ ಬಾಲದ ಥರ ಬಂದ್ಲು ನೋಡಿ, ಅವಳೇ ನನ್ನ ಸೊಸೆ ಸರಸ್ವತಿ ಅಂತ. ನಾವೆಲ್ಲ ಪ್ರೀತಿಯಿಂದ ಸರ್ಸು ಸರ್ಸು ಅಂತ ಕರಿತೀವಿ. ಇನ್ನೊಂದು ವಿಷಯ, ಶತ ಸೋಂಬೇರಿ ಮುಂಡೆದು, ಏನೇನು ಕೆಲಸ ಮಾಡಲ್ಲ. ಕೆಲಸ ಅಂದರೆ ಮಾರು ದೂರ. ಅದು ಅವಳು ತಪ್ಪಲ್ಲ ಬಿಡಿ. ನಮ್ಮ ಯಜಮಾನರು ಸ್ನೇಹಿತರು ಅಂತ ಪಕ್ಕದೂರಿನ ಗೌಡ್ರನ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ತರಬೇಕು ಅಂತ ತಂದರು. ಅಲ್ಲೋ, ತುಂಬ ಸುಖವಾಗಿ ಬೆಳೆದ ಮಗಳವಳು ಇಲ್ಲಿ ಬಂದು ಇನ್ನೇನು ತಾನೇ ಕೆಲಸ ಮಾಡಾಳು? ಅತ್ತೆ, ನೀವು ಯಾಕೋ ಇವ್ರನ್ನ ಕರೆದ್ರಲ್ಲ ಅಂತ ಏನು ವಿಷಯ ಕೇಳೋಣ ಅಂತ ಬಂದೆ. ನೀವು ನೋಡಿದ್ರೆ ಹೀಗೆ ಮಾತಾಡ್ತಿರಲ್ಲ. ಸರಿ, ನೀವಿಬ್ರು ಬಂದು ಸ್ವಲ್ಪ ಪಕ್ಕ ನಿಂತ್ಕೊಳ್ಳಿ. ಇನ್ನ 2 ಮಕ್ಕಳ ಪರಿಚಯ ಬೇರೆ ಮಾಡಬೇಕಲ್ಲ. ರವಿ, ರಶ್ಮಿ ಬಂದ್ರೋ ಇಬ್ರು? ಅಂದ ಹಾಗೆ ಇವರೇ ನನ್ನ ಇನ್ನಿಬ್ರು ಮಕ್ಕಳು, ರವಿ, ರಶ್ಮಿ ಅಂತ. ಇವರಿಬ್ರಿಗೂ ಇನ್ನೂ ಮದುವೆ ಆಗಿಲ್ಲ. ಸದ್ಯಕ್ಕೆ ನಮ್ಮ ರಶ್ಮಿಗೆ ಹುಡುಗನ ಹುಡುಕ್ತಾ ಇದ್ದೀವಿ. ಹುಡುಗ ಸಿಕ್ಕಿದ ತಕ್ಷಣ ಅವಳು ಮದುವೆ ಮಾಡಿ ಆಮೇಲೆ ನಮ್ಮ ರವಿ ಮದುವೆ ಮಾಡೋಣ ಅಂತ ಇದ್ದೀವಿ. ನೋಡಿಪ್ಪ, ಇನ್ನು ನಮ್ಮ ತಾಯಿ ಒಬ್ರಿದ್ದಾರೆ. ಅವರು ಇಲ್ಲಿಗೆಲ್ಲ ಬರೋಕ್ಕಾಗಲ್ಲ. ಆಮೇಲೆ ಇದಿಷ್ಟೇ ನಮ್ಮ ಪುಟ್ಟ ಸಂಸಾರ. ಈ ಸಂಸಾರದಲ್ಲಿ ನಾವು ಸುಖವಾಗಿ ಬದುಕ್ತಾ ಇದ್ದೀವಿ. ಈ ಸಂಸಾರದಲ್ಲಿ ಏನು ಗೋಳಾಟ ತೋಳಾಟ ಬರುತ್ತೆ, ಏನೇನು ತೊಂದರೆಗಳಾಗುತ್ತೆ, ಏನೇನು ನಡೆಯುತ್ತೆ ನಮ್ಮ ಜೀವನದಲ್ಲಿ ಅನ್ನೋದನ್ನ ನಿಮ್ಗೆ ಹೇಳಕ್ ಹೊರಟಿದ್ದೀವಿ ನಾವು. ಈಗ ಇದಿಷ್ಟು ನಮ್ಮ ಪಾತ್ರದ ಪರಿಚಯ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಕತೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ. ನಮಸ್ಕಾರ.